ನಮಸ್ಕಾರ ಎಲ್ಲರಿಗೂ. ನಾನು ಗೀತಾ. ಸ್ನೇಹಿತರೆ, ಹಬ್ಬ ಅಂತೂ ಬಂದಾಯಿತು. ಶ್ರಾವಣ ತಿಂಗಳೆಲ್ಲ ಸ್ಟಾರ್ಟ್ ಆಯ್ತಲ್ವ. ಇವಾಗ ನಾವು ಸ್ವೀಟ್ಗಳನ್ನು ಥರದ ಉಂಡೆಗಳು, ಸ್ವೀಟ್ಗಳು ಎಲ್ಲ ಥರದಂಥ ರೆಸಿಪಿಗಳನ್ನು ಮನೆಯಲ್ಲಿ ಮಾಡ್ತೀವಿ. ಅದರಲ್ಲಿ ಉಂಡೆನೂ ಒಂದು. ಅದು ನಾಗರ ಪಂಚಮಿಗಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಥರ ಉಂಡೆ ಮಾಡಿ ದೇವ್ರ ಮುಂದೆ ನೈವೇದ್ಯ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಹಾಗೆಯೇ ಇಲ್ಲಿ ಶೇಂಗಾ ಬೀಜನ ತೊಗೊಂಡು ಎರಡು ಥರ ನಾವು ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಬೇಗ ಆಗುತ್ತೆ, ಆಮೇಲೆ ಟೈಮಿಂಗ್ ಸೇವ್ ಆಗುತ್ತೆ. ನೀವು ಅದಕ್ಕೊಂದಿನ ಇದಕ್ಕೊಂದಿನ ಉಂಡೆ ಮಾಡ್ಕೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ. ಒಂದೇ ಇಂಗ್ರೀಡಿಯೆಂಟ್ಸಲ್ಲಿ ಎರಡು ಥರ ನಾವು ಉಂಡೆಗಳನ್ನ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಅರ್ಧ kg ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದು. ಇದನ್ನ ಇವಾಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಫಸ್ಟಿಗೆ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಒಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ. ಬೇಗ ನಾವು ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಎರಡು ಭಾಗ ಆಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ, ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಶೇಂಗಾ ಬೀಜಗಳು. ನೋಡ್ತಾ ಇರ್ಬೋದು, ಇವಾಗ ಎರಡನೇ ಭಾಗವಾಗಿ ಏನು ಮಾಡಿದ್ನಲ್ಲ ಅದನ್ನು ಸಹ ನಿಧಾನ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಇವಾಗ ನಾವು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಸಿಪ್ಪೆಲ್ಲ ತೆಗೆದು ಕಾಳುಗಳನ್ನಾಗಿ, ಅಂದರೆ ಬೇಳೆ ಕಾಳುಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಸೊ ತಣ್ಣಗಾಗಕ್ಕೆ ಬಿಟ್ಟು ಇವಾಗ ಇದಕ್ಕೆ ನೆಕ್ಸ್ಟ್ ನಾನು ಇಲ್ಲಿ ಹುರಿಗಡಲೆ ಅಂದರೆ ಪುಟಾಣಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ನಾನು ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ ಉಂಡೆಗಳಿಗೆ, ಅಂಗಡಿಯಿಂದ ತಂದಿದ್ದು. ಬಟ್ ನಾನು ಮನೇಲೇ ಇರುವಂಥ ಪುಟಾಣಿನ ಸಹ ಹಿಟ್ಟು ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ನೀವು ಅಂಗಡಿಯಲ್ಲಿನೇ ತೊಗೊಂಡು ಬಂದು ಡೈರೆಕ್ಟಾಗಿ ಪುಟಾಣಿ ಹಿಟ್ಟನ್ನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಇಲ್ಲಿ ನನಗೆ ಮನೇಲಿ ಪುಟಾಣಿ ಇತ್ತು ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಿಟ್ಟು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಬಟ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಹಾಕಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದು ಸಹ ಬಿಸಿ ಆಯಿತು. ಇದನ್ನು ಸಹ ಸೈಡಿಗೆ ಇಟ್ಕೊಂಡು ಇವಾಗ ಒಂದು 5-6 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು, 5-6 ಸ್ಪೂನಷ್ಟು ಬಿಳಿ ಎಳ್ಳು, ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿರೋವಂಥದ್ದು. ಇದನ್ನು ಸಹ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಮಾತ್ರ ಮಾಡ್ಕೊಬೇಡಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇದನ್ನು ಸಹ ನಾವು ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಆರೋದಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳೋಣ. ಹುರ್ಕೊಳ್ಳೋದು ಎಲ್ಲ ಕೆಲಸ ಆಯಿತು. ಸೊ ಒಂದು ಮಿಕ್ಸಿ ಜಾರಿಗೆ ಇವಾಗ ಅದು ತಣ್ಣಗಾದಾದಮೇಲೆ ಎಲ್ಲವನ್ನು ಸಹ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಮಾಡ್ತೀನಲ್ಲ, ನೀವು ಅದೇ ಒಂದು ಮೆಥಡಲ್ಲೇ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಅಂಗಡೀಲಿ ಯಾವ ಥರ ಇರುತ್ತಲ್ಲ ಸೇಮ್ ಅದೇ ಥರನೇ ಮಾಡ್ಕೋಬೇಕಾಗತ್ತೆ. ಇವಾಗ ಮತ್ತೆ ನಾವು ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಸಹ ನಾವು ಮಿಕ್ಸಿಗೆ ಮಾಡ್ಕೋಬೇಕಾಗತ್ತೆ. ಬಟ್ ಇದು ಜಾಸ್ತಿ ಪೌಡರ್ ಆಗಬಾರ್ದು, ತರಿಯಾಗಿಯೇ ರುಬ್ಕೋಬೇಕಾಗತ್ತೆ. ಅಂದರೆ ಆನು ಆಫು ಮಾಡ್ಕೊಳ್ಳಿ ಮಿಕ್ಸರ್ನ, ಅದು ತರಿಯಾಗೇ ಇರುತ್ತೆ. ನೋಡ್ತಾ ಇರ್ಬೋದು, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಮಾಡ್ಕೋಬೇಕಾಗುತ್ತೆ. ಅದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಬಂದುಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಶೇಂಗಾ ಬೀಜಗಳನ್ನ ನೋಡ್ತಾ ಇರ್ಬೋದು, ಇದರ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಕಾಳುಗಳನ್ನಾಗಿ ಮಾಡ್ಕೊಂಡಿರೋವಂಥದ್ದು, ಕ್ಲೀನ್ ಮಾಡ್ಕೊಂಡಿರೋದು. ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಸಹ ನಾವು ಫುಲ್ ಪೌಡರ್ ಮಾಡ್ಕೋಬಾರ್ದು. ಇದನ್ನು ಸಹ ತರಿಯಾಗಿಯೇ ರುಬ್ಕೋಬೇಕಾಗತ್ತೆ. ಆನು ಆಫು ಮಾಡ್ಕೊಳ್ಳಿ ಮಿಕ್ಸಿನ, ಅಂದರೆ ಇದು ಚೆನ್ನಾಗಿ ಪೌಡ್ರ್ ಥರ ಆಗೋಲ್ಲ ನಿಮಗೆ. ಇದೇ ಥರ ತರಿಯಾಗಿಯೇ ಇರುತ್ತೆ. ಇದನ್ನು ಸಹ ನಾವು ಏನು ಮಾಡಬೇಕಾಗತ್ತೆ, ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ಎಲ್ಲ ಪೌಡರ್ ಮಾಡಿ ಆಯಿತು, ನೋಡ್ತಾ ಇರ್ಬೋದು. ಸೊ ಇದು ಮೊದಲನೇ ಹಂತ. ನಾನಿವಾಗ ತೋರಿಸ್ತಾ ಇರೋದು ಮಿಕ್ಸಿಂಗ್ ಮೊದಲನೇ ಹಂತ. ಆಮೇಲೆ ಇನ್ನೊಂದು ಕಾಳುಗಳನ್ನು ಮಾತ್ರ ಉಂಡೆ ಮಾಡ್ಕೊಳ್ತಾ ಇದ್ದೀನಲ್ಲ, ಸೊ ಅದು ಎರಡನೇ ಹಂತ. ಇವಾಗ ನೋಡ್ಕೋಬೋದು, ಇದು ಪೌಡರ್ ಮಾಡಿರೋ ಅಂಥದ್ದಕ್ಕೆ ಇವಾಗ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಶೇಂಗಾ ಪೌಡರ್ ಮತ್ತು ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ನಾವೇನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಚೆನ್ನಾಗಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾವು 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದೇ ಹಿಟ್ಟನ್ನು ಇವಾಗ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಏಲಕ್ಕಿಯನ್ನು ಪುಡಿ ಮಾಡಿರೋ ಅಂಥದ್ದು, ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕೈ ಸಹಾಯದಿಂದಾದರೂ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಸ್ಪೂನಲ್ಲೇ ಚೆನ್ನಾಗಿ
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮೊದಲನೇ ಹಂತ ಆಯಿತು. ಅಂದರೆ ಪುಡಿ ಮಾಡಿರುವಂಥ ಉಂಡೆ ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಮಿಕ್ಸಿಂಗ್ ಆಯಿತು. ಇದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ನೆಕ್ಸ್ಟ್ ಮಿಕ್ಸಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಶೇಂಗಾ ಏನಿದೆಯಲ್ಲ ಇದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು 1 ಬಟ್ಲಷ್ಟು ಪುಟಾಣಿ ಹಿಟ್ಟನ್ನು ತೊಗೊಳ್ತಾ ಇರೋದು. 1 ಬಟ್ಲಷ್ಟು ಶೇಂಗಾ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಆಮೇಲೆ 1 ಬಟ್ಲಷ್ಟು ಪುಟಾಣಿ ಹಿಟ್ಟು, ಸ್ವಲ್ಪ ಏಲಕ್ಕಿ ಪೌಡರ್, ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಾನು ಬೆಲ್ಲವನ್ನು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೂ ಸೇರಿ ನಾನು ಬೆಲ್ಲದ ಪಾಕನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೆಲ್ಲ ತೊಗೊಂಡಿದ್ದೀನಿ. ಇದು 1 ಬಟ್ಲಷ್ಟು ಬೆಲ್ಲ ತೊಗೊಂಡಿರೋದು. ನೀವು ನೋಡಿಕೊಂಡು ಸ್ವಲ್ಪ ಜಾಸ್ತಿ ಸಿಹಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಾನಿಲ್ಲಿ 1 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ಪಾಕ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೇನ್ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಡ, ಯಾಕಂದರೆ ಪಾಕ ಬೆಲ್ಲ ನೀರು ಬಿಟ್ಕೊಳ್ಳುತ್ತಲ್ವ. ನೋಡ್ತಾ ಇರ್ಬೋದು, ಇವಾಗ ಇದಕ್ಕೆ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅಂದರೆ ಪಾಕ ಬರೋವರೆಗೂ ನಾವು ನೋಡ್ಕೊಂಡು ಇದು ಮಾಡಬೇಕಾಗತ್ತೆ. ಹೆಂಗೆ ಪಾಕ ಬಂದಿದೆ ಅಂತ ಚೆಕ್ ಮಾಡೋದು ಅಂದರೆ, 1 ಬಟ್ಲಲ್ಲಿ ನೀರು ಹಾಕಿ ಸ್ವಲ್ಪ ಪಾಕ ಹಾಕಿದರೆ ಅದು ಉಂಡೆ ಥರ ಆಗಬೇಕು. ನಾವು ಹಾಕಿದ್ರೆ ನೀರು ಥರ ಆಗಬಾರ್ದು. ನೋಡ್ತಾ ಇರ್ಬೋದು, ಉಂಡೆ ಥರ ಬರ್ತಾಯಿದೆ. ನೀರಲ್ಲಿ ಹಾಕಿದ್ರೆ ಅದು ಉಂಡೆ ಆಗಿಬಿಡುತ್ತೆ. ನೀವು ಒಂದ್ಸರಿ ಕಲಿಸಿ ನೋಡಿ, ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಇದನ್ನು ಇವಾಗ ನಾವು ಶೇಂಗಾ ಬೀಜನ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಮಿಕ್ಸ್ ಇತ್ತಲ್ವ, ಸೊ ಆ ಮಿಕ್ಸ್ಗೆ ನಾವು ಇವಾಗ ಇದನ್ನು ಸ್ವಲ್ಪ ಪಾಕವನ್ನು ಹಾಕಿ, ಜಾಸ್ತಿ ಬೇಡ ಫ್ರೆಂಡ್ಸ್, ಸ್ವಲ್ಪನೇ ಹಾಕಿ, ಒಂದೇ ಸರಿಗೆ ಹಾಕಬೇಡಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿ ಆ ಥರ ನೋಡ್ಕೊಂಡು ಹಾಕ್ಕೊಂಡು ನೀವು ಉಂಡೆಗಳನ್ನ ಕಟ್ಕೋಬೋದು. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಉಂಡೆಗಳನ್ನ ಮಾಡಿ. ನೋಡ್ತಾ ಇರ್ಬೋದು, ಸ್ವಲ್ಪ ಪಾಕ ಹಾಕ್ಕೊಂಡೇ ನಾವು ಉಂಡೆ ಮಾಡ್ಕೊಳ್ತಾ ಇರೋದು. ಯಾಕಂತಂದರೆ ನಾವು ಒಂದೇ ಸರಿಗೆ ಹಾಕಿಬಿಟ್ರೆ ಎಲ್ಲ ಗಟ್ಟಿ ಥರ ಆಗಿಬಿಡುತ್ತೆ. ಅದಕ್ಕೆ ಪಾಕನ ಯಾವಾಗಿದ್ರೂ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಒಂದೇ ಸರಿ ಕಟ್ಟಿಬಿಟ್ರೆ ಅದು ಕಟ್ಟೋಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಕೆಳಗಡೆ ಪೌಡ್ರ್, ಶೇಂಗಾ ಪೌಡ್ರದ್ದು ಹಾಗೆ ಇದೆ ಸಪ್ರೇಟಾಗಿ. ನಾವು ಮೇಲ್ಗಡೆ ನಮ್ಮ ಮನೇಲಿ ಮಾಡೋದು ಇದೇ ಥರನೇ. ಸ್ವಲ್ಪ ಪಾಕ ಹಾಕ್ಕೊಂಡು ಈ ಥರ ನಾವು ಉಂಡೆಗಳನ್ನ 2 ಕೈ ಸಹಾಯದಿಂದ ಉಂಡೆಗಳನ್ನ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಬೇಗ ಅಂದರೆ ಬೇಗ ಆಗುತ್ತೆ, ನಿಮಗೇನು ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಅಷ್ಟೊಂದು ಕಷ್ಟನೂ ಆಗೋಲ್ಲ. ನೋಡ್ತಾ ಇರ್ಬೋದು, ಪಾಕವನ್ನು ಸ್ವಲ್ಪ ಹಾಕಿ ನೀವು ಈ ಒಂದು ಮೆಥಡಲ್ಲಿ ಮಾಡಿ ನೋಡಿ. ಖಂಡಿತವಾಗ್ಲೂ ಬೇಗ ಆಗುತ್ತೆ, ಹಾಗೂ ಈಸಿಯಾಗಿ ಕೂಡ ಮಾಡ್ಕೋಬೋದು. ಇದರಲ್ಲಿ ನಾವು ಶೇಂಗಾ ಮಿಕ್ಸಿಗೆ ಹಾಕಿರೋ ಉಂಡೆ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಒಂದೇ ಒಂದು ಸರಿ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಮತ್ತು ಇವಾಗ ಇನ್ನೊಂದು ಮೆಥಡ್ಡು, ನಾನು ಆವಾಗಲೇ ಶೇಂಗಾನ ಡೈರೆಕ್ಟಾಗಿ ಹಾಕಿ ಏನು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಆ ಉಂಡೆಗಳನ್ನ ಇವಾಗ ಕಟ್ಟಿಟ್ಕೊಳ್ಳೋಣ. ಇವಾಗ ಡೈರೆಕ್ಟಾಗಿ ನಾವು ಸ್ವಲ್ಪ ಪಾಕ ಇನ್ನು ಒಂದೇ ಸರಿಗೆ ಮಾಡ್ಕೊಂಡಿದ್ವಲ್ಲ, ಅದೇ ಪಾಕಕ್ಕೆ ನಾವೇನು ಮಾಡ್ತಾಯಿದ್ವಿ, ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಹಿಟ್ಟನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಶೇಂಗಾ ಬೀಜ ಮತ್ತು ಪುಟಾಣಿ ಹಿಟ್ಟು, ಸ್ವಲ್ಪ ಏಲಕ್ಕಿ ಪೌಡರ್, ಇದನ್ನೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಇವಾಗ ಡೈರೆಕ್ಟ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಡೈರೆಕ್ಟೇ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಈಗ ಚಿಕ್ಕ ಉಂಡೆಗಳು ಮಾಡಿ ನೀವು ಸೈಡಲ್ಲಿ ಇಟ್ಕೊಂಡು, ನೀವು ಬೇಕಂದ್ರೆ ದೊಡ್ಡ ಉಂಡೆಗಳನ್ನೂ ಮಾಡ್ಕೋಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿ ಆ ಥರ ಉಂಡೆಗಳನ್ನ ಮಾಡ್ಕೋಬೋದು. ನಾವು ಇಷ್ಟೇ ಉಂಡೆಗಳನ್ನ ಮಾಡ್ಕೊಳ್ಳೋದು, ಬಟ್ ನಿಮ್ಗೆ ಅದನ್ನೇ ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಮಾತ್ರ ಸೂಪರಾಗಿ ಬಂದಿತ್ತು. ಒಂದೇ ಟೈಮಲ್ಲಿ ನೀವು 2 ಥರ ಉಂಡೆಗಳನ್ನ ಕಟ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದ್ದು ಉಂಡೆಗಳು. ಒಂದೇ ಒಂದು ಸರಿ ನೀವು ಟ್ರೈ ಮಾಡಿ. ಈ ಉಂಡೆಗಳನ್ನ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.